ಹೇಮಾವತಿ ಕೆನಾಲ್ ಕಾಮಗಾರಿಯ ವಿರುದ್ಧ ಕಿಚ್ಚು ಹೆಚ್ಚಾಗಿದೆ. ಈ ಮಧ್ಯೆ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ವಿರುದ್ಧ ಎಫ್ಐಆರ್ ಆಗಿದೆ. ದಿಲೀಪ್ ವಿರುದ್ಧವೇ ಬರೋಬ್ಬರಿ 5ಕ್ಕೂ ಹೆಚ್ಚು ಎಫ್ಐಆರ್ಗಳು ದಾಖಲಾಗಿದೆ. ಈ ಹಿಂದೆ ಗುಬ್ಬಿ ಕ್ಷೇತ್ರದ ಬಿಜೆಪಿ ಸ್ಪರ್ಧಿಯಾಗಿದ್ರು, ಬಿಜೆಪಿಯ ಅಭ್ಯರ್ಥಿಯಾಗಿದ್ರು ಈ ದಿಲೀಪ್. ಹೇಮಾವತಿ ಕೆನಾಲ್ ಕಾಮಗಾರಿಯ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ವಿಚಾರಕ್ಕೆ ಇವರ ವಿರುದ್ಧ ಎಫ್ಐಆರ್ ಆಗಿದೆ. 5ಕ್ಕೂ ಹೆಚ್ಚು ಎಫ್ಐಆರ್ ಇವರು ಒಬ್ಬರ ವಿರುದ್ಧವೇ ಆಗಿರೋದು. ಇವರು ಸೇರಿದಂತೆ ಶಾಸಕ ಶ್ರೀನಿವಾಸ್ ವಿರುದ್ಧ 2 ಬಾರಿ ಇವರೇನು ಸೋತಿದ್ರು ದಿಲೀಪ್, ಇವರ ವಿರುದ್ಧ 5ಕ್ಕೂ ಹೆಚ್ಚು ಎಫ್ಐಆರ್ ಆಗಿರೋದು. 100ಕ್ಕೂ ಹೆಚ್ಚು ಜನರ ವಿರುದ್ಧ 13 ಎಫ್ಐಆರ್ ದಾಖಲಾಗಿದೆ. ಯಾರ್ಯಾರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಂತಂದ್ರೆ A1 ತುರುವೇಕೆರೆ ಜೆಡಿಎಸ್ನ ಶಾಸಕ ಎಂಟಿ ಕೃಷ್ಣಪ್ಪ, A2 ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ, A3 ತುಮಕೂರು ನಗರ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್, A4 ಬಿಜೆಪಿಯ ಮಾಜಿ ಸಚಿವ ಸೊಗಡು ಶಿವಣ್ಣ, A5 ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಗೋವಿಂದರಾಜು, ಹಾಗೆಯೇ A6 ಬಿಜೆಪಿಯ ಮುಖಂಡ ದಿಲೀಪ್ ಕುಮಾರ್, A7 ಚೇತನ್, A8 ಇತರ 25ರಿಂದ 30 ಮಂದಿ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖ ಆಗಿದೆ. ಇವರೆಲ್ಲರಿಂದ 34.65 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹಾನಿಯಾಗಿದೆ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖ ಆಗಿದೆ. ಎಫ್ಐಆರ್ ಆಗಿದೆ. ಹೇಮಾವತಿ ಕೆನಾಲ್ ಕಾಮಗಾರಿಯ ವಿರುದ್ಧ ಕಿಚ್ಚು ಹೆಚ್ಚಾಗಿದೆ. ಈ ಮಧ್ಯೆ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ವಿರುದ್ಧ ಎಫ್ಐಆರ್ ಆಗಿದೆ. ದಿಲೀಪ್ ವಿರುದ್ಧವೇ ಬರೋಬ್ಬರಿ 5ಕ್ಕೂ ಹೆಚ್ಚು ಎಫ್ಐಆರ್ಗಳು ದಾಖಲಾಗಿದೆ. ಈ ಹಿಂದೆ ಗುಬ್ಬಿ ಕ್ಷೇತ್ರದ ಬಿಜೆಪಿ ಸ್ಪರ್ಧಿಯಾಗಿದ್ರು, ಬಿಜೆಪಿಯ ಅಭ್ಯರ್ಥಿಯಾಗಿದ್ರು ಈ ದಿಲೀಪ್. ಹೇಮಾವತಿ ಕೆನಾಲ್ ಕಾಮಗಾರಿಯ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ವಿಚಾರಕ್ಕೆ ಇವರ ವಿರುದ್ಧ ಎಫ್ಐಆರ್ ಆಗಿದೆ. 5ಕ್ಕೂ ಹೆಚ್ಚು ಎಫ್ಐಆರ್ ಇವರು ಒಬ್ಬರ ವಿರುದ್ಧವೇ ಆಗಿರೋದು. ಇವರು ಸೇರಿದಂತೆ ಶಾಸಕ ಶ್ರೀನಿವಾಸ್ ವಿರುದ್ಧ 2 ಬಾರಿ ಇವರೇನು ಸೋತಿದ್ರು ದಿಲೀಪ್, ಇವರ ವಿರುದ್ಧ 5ಕ್ಕೂ ಹೆಚ್ಚು ಎಫ್ಐಆರ್ ಆಗಿರೋದು. 100ಕ್ಕೂ ಹೆಚ್ಚು ಜನರ ವಿರುದ್ಧ 13 ಎಫ್ಐಆರ್ ದಾಖಲಾಗಿದೆ. ಯಾರ್ಯಾರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಂತಂದ್ರೆ A1 ತುರುವೇಕೆರೆ ಜೆಡಿಎಸ್ನ ಶಾಸಕ ಎಂಟಿ ಕೃಷ್ಣಪ್ಪ, A2 ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ, A3 ತುಮಕೂರು ನಗರ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್, A4 ಬಿಜೆಪಿಯ ಮಾಜಿ ಸಚಿವ ಸೊಗಡು ಶಿವಣ್ಣ, A5 ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಗೋವಿಂದರಾಜು, ಹಾಗೆಯೇ A6 ಬಿಜೆಪಿಯ ಮುಖಂಡ ದಿಲೀಪ್ ಕುಮಾರ್, A7 ಚೇತನ್, A8 ಇತರ 25ರಿಂದ 30 ಮಂದಿ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖ ಆಗಿದೆ. ಇವರೆಲ್ಲರಿಂದ 34.65 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹಾನಿಯಾಗಿದೆ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖ ಆಗಿದೆ. ಎಫ್ಐಆರ್ ಆಗಿದೆ. ಹೇಮಾವತಿ ಕೆನಾಲ್ ಕಾಮಗಾರಿಯ ವಿರುದ್ಧ ಕಿಚ್ಚು ಹೆಚ್ಚಾಗಿದೆ. ಈ ಮಧ್ಯೆ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ವಿರುದ್ಧ ಎಫ್ಐಆರ್ ಆಗಿದೆ. ದಿಲೀಪ್ ವಿರುದ್ಧವೇ ಬರೋಬ್ಬರಿ 5ಕ್ಕೂ ಹೆಚ್ಚು ಎಫ್ಐಆರ್ಗಳು ದಾಖಲಾಗಿದೆ. ಈ ಹಿಂದೆ ಗುಬ್ಬಿ ಕ್ಷೇತ್ರದ ಬಿಜೆಪಿ ಸ್ಪರ್ಧಿಯಾಗಿದ್ರು, ಬಿಜೆಪಿಯ ಅಭ್ಯರ್ಥಿಯಾಗಿದ್ರು ಈ ದಿಲೀಪ್. ಹೇಮಾವತಿ ಕೆನಾಲ್ ಕಾಮಗಾರಿಯ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ವಿಚಾರಕ್ಕೆ ಇವರ ವಿರುದ್ಧ ಎಫ್ಐಆರ್ ಆಗಿದೆ. 5ಕ್ಕೂ ಹೆಚ್ಚು ಎಫ್ಐಆರ್ ಇವರು ಒಬ್ಬರ ವಿರುದ್ಧವೇ ಆಗಿರೋದು. ಇವರು ಸೇರಿದಂತೆ ಶಾಸಕ ಶ್ರೀನಿವಾಸ್ ವಿರುದ್ಧ 2 ಬಾರಿ ಇವರೇನು ಸೋತಿದ್ರು ದಿಲೀಪ್, ಇವರ ವಿರುದ್ಧ 5ಕ್ಕೂ ಹೆಚ್ಚು ಎಫ್ಐಆರ್ ಆಗಿರೋದು. 100ಕ್ಕೂ ಹೆಚ್ಚು ಜನರ ವಿರುದ್ಧ 13 ಎಫ್ಐಆರ್ ದಾಖಲಾಗಿದೆ. ಯಾರ್ಯಾರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಂತಂದ್ರೆ A1 ತುರುವೇಕೆರೆ ಜೆಡಿಎಸ್ನ ಶಾಸಕ ಎಂಟಿ ಕೃಷ್ಣಪ್ಪ, A2 ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ, A3 ತುಮಕೂರು ನಗರ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್, A4 ಬಿಜೆಪಿಯ ಮಾಜಿ ಸಚಿವ ಸೊಗಡು ಶಿವಣ್ಣ, A5 ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಗೋವಿಂದರಾಜು, ಹಾಗೆಯೇ A6 ಬಿಜೆಪಿಯ ಮುಖಂಡ ದಿಲೀಪ್ ಕುಮಾರ್, A7 ಚೇತನ್, A8 ಇತರ 25ರಿಂದ 30 ಮಂದಿ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖ ಆಗಿದೆ. ಇವರೆಲ್ಲರಿಂದ 34.65 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹಾನಿಯಾಗಿದೆ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖ ಆಗಿದೆ. ಎಫ್ಐಆರ್ ಆಗಿದೆ. ಹೇಮಾವತಿ ಕೆನಾಲ್ ಕಾಮಗಾರಿಯ ವಿರುದ್ಧ ಕಿಚ್ಚು ಹೆಚ್ಚಾಗಿದೆ. ಈ ಮಧ್ಯೆ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ವಿರುದ್ಧ ಎಫ್ಐಆರ್ ಆಗಿದೆ. ದಿಲೀಪ್ ವಿರುದ್ಧವೇ ಬರೋಬ್ಬರಿ 5ಕ್ಕೂ ಹೆಚ್ಚು ಎಫ್ಐಆರ್ಗಳು ದಾಖಲಾಗಿದೆ. ಈ ಹಿಂದೆ ಗುಬ್ಬಿ ಕ್ಷೇತ್ರದ ಬಿಜೆಪಿ ಸ್ಪರ್ಧಿಯಾಗಿದ್ರು, ಬಿಜೆಪಿಯ ಅಭ್ಯರ್ಥಿಯಾಗಿದ್ರು ಈ ದಿಲೀಪ್. ಹೇಮಾವತಿ ಕೆನಾಲ್ ಕಾಮಗಾರಿಯ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ವಿಚಾರಕ್ಕೆ ಇವರ ವಿರುದ್ಧ ಎಫ್ಐಆರ್ ಆಗಿದೆ. 5ಕ್ಕೂ ಹೆಚ್ಚು ಎಫ್ಐಆರ್ ಇವರು ಒಬ್ಬರ ವಿರುದ್ಧವೇ ಆಗಿರೋದು. ಇವರು ಸೇರಿದಂತೆ ಶಾಸಕ ಶ್ರೀನಿವಾಸ್ ವಿರುದ್ಧ 2 ಬಾರಿ ಇವರೇನು ಸೋತಿದ್ರು ದಿಲೀಪ್, ಇವರ ವಿರುದ್ಧ 5ಕ್ಕೂ ಹೆಚ್ಚು ಎಫ್ಐಆರ್ ಆಗಿರೋದು. 100ಕ್ಕೂ ಹೆಚ್ಚು ಜನರ ವಿರುದ್ಧ
13 ಎಫ್ಐಆರ್ ದಾಖಲಾಗಿದೆ. ಯಾರ್ಯಾರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಂತಂದ್ರೆ A1 ತುರುವೇಕೆರೆ ಜೆಡಿಎಸ್ನ ಶಾಸಕ MT ಕೃಷ್ಣಪ್ಪ, A2 ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ, A3 ತುಮಕೂರು ನಗರ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್, A4 ಬಿಜೆಪಿಯ ಮಾಜಿ ಸಚಿವ ಸೊಗಡು ಶಿವಣ್ಣ, A5 ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಗೋವಿಂದರಾಜು, ಹಾಗೆಯೇ A6 ಬಿಜೆಪಿಯ ಮುಖಂಡ ದಿಲೀಪ್ ಕುಮಾರ್, A7 ಚೇತನ್, A8 ಇತರ 25ರಿಂದ 30 ಮಂದಿ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖ ಆಗಿದೆ. ಇವರೆಲ್ಲರಿಂದ 34.65 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹಾನಿಯಾಗಿದೆ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖ ಆಗಿದೆ. ಎಫ್ಐಆರ್ ಆಗಿದೆ. ಹೇಮಾವತಿ ಕೆನಾಲ್ ಕಾಮಗಾರಿಯ ವಿರುದ್ಧ ಕಿಚ್ಚು ಹೆಚ್ಚಾಗಿದೆ. ಈ ಮಧ್ಯೆ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ವಿರುದ್ಧ ಎಫ್ಐಆರ್ ಆಗಿದೆ. ದಿಲೀಪ್ ವಿರುದ್ಧವೇ ಬರೋಬ್ಬರಿ 5ಕ್ಕೂ ಹೆಚ್ಚು ಎಫ್ಐಆರ್ಗಳು ದಾಖಲಾಗಿದೆ. ಈ ಹಿಂದೆ ಗುಬ್ಬಿ ಕ್ಷೇತ್ರದ ಬಿಜೆಪಿ ಸ್ಪರ್ಧಿಯಾಗಿದ್ರು, ಬಿಜೆಪಿಯ ಅಭ್ಯರ್ಥಿಯಾಗಿದ್ರು ಈ ದಿಲೀಪ್. ಹೇಮಾವತಿ ಕೆನಾಲ್ ಕಾಮಗಾರಿಯ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ವಿಚಾರಕ್ಕೆ ಇವರ ವಿರುದ್ಧ ಎಫ್ಐಆರ್ ಆಗಿದೆ. 5ಕ್ಕೂ ಹೆಚ್ಚು ಎಫ್ಐಆರ್ ಇವರು ಒಬ್ಬರ ವಿರುದ್ಧವೇ ಆಗಿರೋದು. ಇವರು ಸೇರಿದಂತೆ ಶಾಸಕ ಶ್ರೀನಿವಾಸ್ ವಿರುದ್ಧ 2 ಬಾರಿ ಇವರೇನು ಸೋತಿದ್ರು ದಿಲೀಪ್, ಇವರ ವಿರುದ್ಧ 5ಕ್ಕೂ ಹೆಚ್ಚು ಎಫ್ಐಆರ್ ಆಗಿರೋದು. 100ಕ್ಕೂ ಹೆಚ್ಚು ಜನರ ವಿರುದ್ಧ 13 ಎಫ್ಐಆರ್ ದಾಖಲಾಗಿದೆ. ಯಾರ್ಯಾರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಂತಂದ್ರೆ A1 ತುರುವೇಕೆರೆ ಜೆಡಿಎಸ್ನ ಶಾಸಕ MT ಕೃಷ್ಣಪ್ಪ, A2 ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ, A3 ತುಮಕೂರು ನಗರ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್, A4 ಬಿಜೆಪಿಯ ಮಾಜಿ ಸಚಿವ ಸೊಗಡು ಶಿವಣ್ಣ, A5 ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಗೋವಿಂದರಾಜು, ಹಾಗೆಯೇ A6 ಬಿಜೆಪಿಯ ಮುಖಂಡ ದಿಲೀಪ್ ಕುಮಾರ್, A7 ಚೇತನ್, A8 ಇತರ 25ರಿಂದ 30 ಮಂದಿ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖ ಆಗಿದೆ. ಇವರೆಲ್ಲರಿಂದ 34.65 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹಾನಿಯಾಗಿದೆ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖ ಆಗಿದೆ. ಎಫ್ಐಆರ್ ಆಗಿದೆ. ಹೇಮಾವತಿ ಕೆನಾಲ್ ಕಾಮಗಾರಿಯ ವಿರುದ್ಧ ಕಿಚ್ಚು ಹೆಚ್ಚಾಗಿದೆ. ಈ ಮಧ್ಯೆ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ವಿರುದ್ಧ ಎಫ್ಐಆರ್ ಆಗಿದೆ. ದಿಲೀಪ್ ವಿರುದ್ಧವೇ ಬರೋಬ್ಬರಿ 5ಕ್ಕೂ ಹೆಚ್ಚು ಎಫ್ಐಆರ್ಗಳು ದಾಖಲಾಗಿದೆ. ಈ ಹಿಂದೆ ಗುಬ್ಬಿ ಕ್ಷೇತ್ರದ ಬಿಜೆಪಿ ಸ್ಪರ್ಧಿಯಾಗಿದ್ರು, ಬಿಜೆಪಿಯ ಅಭ್ಯರ್ಥಿಯಾಗಿದ್ರು ಈ ದಿಲೀಪ್. ಹೇಮಾವತಿ ಕೆನಾಲ್ ಕಾಮಗಾರಿಯ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ವಿಚಾರಕ್ಕೆ ಇವರ ವಿರುದ್ಧ ಎಫ್ಐಆರ್ ಆಗಿದೆ. 5ಕ್ಕೂ ಹೆಚ್ಚು ಎಫ್ಐಆರ್ ಇವರು ಒಬ್ಬರ ವಿರುದ್ಧವೇ ಆಗಿರೋದು. ಇವರು ಸೇರಿದಂತೆ ಶಾಸಕ ಶ್ರೀನಿವಾಸ್ ವಿರುದ್ಧ 2 ಬಾರಿ ಇವರೇನು ಸೋತಿದ್ರು ದಿಲೀಪ್, ಇವರ ವಿರುದ್ಧ 5ಕ್ಕೂ ಹೆಚ್ಚು ಎಫ್ಐಆರ್ ಆಗಿರೋದು. 100ಕ್ಕೂ ಹೆಚ್ಚು ಜನರ ವಿರುದ್ಧ 13 ಎಫ್ಐಆರ್ ದಾಖಲಾಗಿದೆ. ಯಾರ್ಯಾರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಂತಂದ್ರೆ A1 ತುರುವೇಕೆರೆ ಜೆಡಿಎಸ್ನ ಶಾಸಕ MT ಕೃಷ್ಣಪ್ಪ, A2 ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ, A3 ತುಮಕೂರು ನಗರ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್, A4 ಬಿಜೆಪಿಯ ಮಾಜಿ ಸಚಿವ ಸೊಗಡು ಶಿವಣ್ಣ, A5 ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಗೋವಿಂದರಾಜು, ಹಾಗೆಯೇ A6 ಬಿಜೆಪಿಯ ಮುಖಂಡ ದಿಲೀಪ್ ಕುಮಾರ್, A7 ಚೇತನ್, A8 ಇತರ 25ರಿಂದ 30 ಮಂದಿ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖ ಆಗಿದೆ. ಇವರೆಲ್ಲರಿಂದ 34.65 ಲಕ್ಷ ರೂಪಾಯಿ ಮೌಲ್ಯದ